ಭಾಗ 10. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನ ಭಾಗ 10ರಲ್ಲಿ ಕೇಳ್ತಾ ಇದ್ದೀರಿ. ಈಗ ಪ್ರಶ್ನೆ 155. ನಿರ್ಮಾಣ ನಾಮ ಕರ್ಮದ 2 ಭೇದಗಳು ಯಾವುವು? ಉತ್ತರ: 1. ಸ್ಥಾನ ನಿರ್ಮಾಣ, ಅಂದರೆ ಅಂಗ ಮತ್ತು ಉಪಾಂಗಗಳು ಯಥಾಸ್ಥಾನದಲ್ಲಿ ರಚನೆ ಆಗುವುದು. ಅಂದರೆ ಇದರ ಅರ್ಥ, ಮುಖದಲ್ಲಿ ಕಣ್ಣು ಹೇಗೆ ಬೇಕು, ಮೂಗು ಎಲ್ಲಿರಬೇಕು, ಕಿವಿ ಎಲ್ಲಿರಬೇಕು ಅನ್ನೋದೊಂದು ನಿಶ್ಚಿತ, ಅದಕ್ಕೊಂದು ಸ್ಥಳ ಬೇಕಲ್ಲ ಅಲ್ವಾ, ಯಥಾಸ್ಥಾನದಲ್ಲಿ ರಚನೆ ಆಗುವುದು ಆ ರೀತಿ. ಇನ್ನು 2ನೇ ವಿಷಯ ಪ್ರಮಾಣ ನಿರ್ಮಾಣ, ಅಂದರೆ ಎಷ್ಟು ಯೋಗ್ಯ ವಿಸ್ತಾರದ ರಚನೆ ಬೇಕು ಎಂಬುವುದು. ಅಂದರೆ ಎಷ್ಟು ದೊಡ್ಡ ವಿಸ್ತಾರ ಬೇಕು, ಯೋಗ್ಯ, ಆ ರೀತಿ. ಪ್ರಶ್ನೆ 156. ಔದಾರಿಕ ಶರೀರ ಬಂಧನ, ವೈಕ್ರಿಯಿಕ ಶರೀರ ಬಂಧನ, ಆಹಾರಕ ಶರೀರ ಬಂಧನ, ತೈಜಸ ಶರೀರ ಬಂಧನ, ಕಾರ್ಮಾಣು ಶರೀರ ಬಂಧನ, ನಾಮಕರ್ಮ ಎಂದರೆ ಏನು? ಈಗ ನೋಡಿ, ನಾಮಕರ್ಮದ 93 ಪ್ರಕೃತಿಗಳಲ್ಲಿ ಇದು ಎಷ್ಟನೇದೀಗ, ಎಷ್ಟನೇ ನಡೀತಾ ಇದೆ ಗೊತ್ತಾಗ್ತಿದೆಯಲ್ಲ ನೋಡ್ರಿ. 19, 20, 21, 22, 23 5 ವಿಷಯ ಅಲ್ವಾ? ಒಟ್ಟು ಕರ್ಮ ಪ್ರಕೃತಿಯು 148ರಲ್ಲಿ 67, 68, 69, 70, 71 ಅಲ್ವಾ? ಈಗ ಉತ್ತರ ಕೇಳ್ರಿ. ಯಾವ ಕರ್ಮದ ಉದಯದಿಂದ ಔದಾರಿಕ ಶರೀರದ ಪುದ್ಗಲ ಪರಮಾಣುಗಳು ಗೋಡೆಯಲ್ಲಿ ಕಟ್ಟಿದ ಇಟ್ಟಿಗೆ ಮತ್ತು ಗಾರೆಯ ಸಮಾನ ಛಿದ್ರ ಸಹಿತವಾಗಿ ಪರಸ್ಪರ ಸಂಬಂಧಕ್ಕೆ ಪ್ರಾಪ್ತವಾಗುವವೋ ಅದು ಔದಾರಿಕ ಶರೀರ ಬಂಧನ ನಾಮಕರ್ಮ ಇದೆ. ಇದೇ ರೀತಿಯಾಗಿ ವೈಕ್ರಿಯಿಕ, ಆಹಾರಕ, ತೈಜಸ ಮತ್ತು ಕಾರ್ಮಾಣು ಶರೀರಗಳ ಪರಮಾಣುಗಳು ಯಾವ ಕರ್ಮದ ಉದಯದಿಂದ ಛಿದ್ರ ಸಹಿತವಾಗಿ ಪರಸ್ಪರ ಸಂಬಂಧಕ್ಕೆ ಪ್ರಾಪ್ತವಾಗುವವೋ ಅದು ವೈಕ್ರಿಯಿಕ, ಆಹಾರಕ, ತೈಜಸ, ಕಾರ್ಮಾಣು ಶರೀರ ಬಂಧನ ನಾಮಕರ್ಮ ಇದೆ. ಪ್ರಶ್ನೆ 157. ಸಂಘಾತ ನಾಮಕರ್ಮ ಎಂದರೇನು? ಉತ್ತರ: ಯಾವ ಕರ್ಮದ ಉದಯದಿಂದ ಔದಾರಿಕ ಆದಿ ಶರೀರಗಳು ಛಿದ್ರರಹಿತ ಪರಸ್ಪರ ಪ್ರದೇಶಗಳ ಅನುಪ್ರವೇಶದಿಂದ ಏಕರೂಪತೆಯಾಗುತ್ತವೆಯೋ ಅದು ಸಂಘಾತ ನಾಮಕರ್ಮ ಇದೆ. ಇವು 5 ಪ್ರಕಾರದವು ಇರ್ತವೆ. ಪ್ರಶ್ನೆ 158. ಔದಾರಿಕ ಸಂಘಾತ, ವೈಕ್ರಿಯಿಕ ಸಂಘಾತ, ಆಹಾರಕ ಸಂಘಾತ, ತೈಜಸ ಸಂಘಾತ ಮತ್ತು ಕಾರ್ಮಾಣು ಸಂಘಾತ ನಾಮಕರ್ಮ ಎಂದರೆ ಏನು? ನೋಡಿ, ಈಗ ನಾಮಕರ್ಮದ 93 ಪ್ರಕೃತಿಗಳಲ್ಲಿ ಅಲ್ವಾ, ಇದು ಎಷ್ಟನೇ ನೋಡ್ಕೊಟ್ರಿ? 24, 25, 26, 27 ಅಂದರೆ 5 ವಿಷಯ ಬಂತಲ್ಲ ಇಲ್ಲಿ. ಹೌದು. ಹಾಗಿದ್ರೆ ಒಟ್ಟು ಕರ್ಮಗಳು 148ರಲ್ಲಿ 72, 73, 74, 75, 76 ಈ ವಿಷಯಗಳು. ಇದರ ಉತ್ತರವನ್ನು ಈಗ ಹೇಳಲಾಗ್ತದೆ. ಉತ್ತರ: ಯಾವ ಕರ್ಮದ ಉದಯದಿಂದ ಔದಾರಿಕ, ವೈಕ್ರಿಯಿಕ, ಆಹಾರಕ, ತೈಜಸ ಮತ್ತು ಕಾರ್ಮಾಣು ಶರೀರಗಳ ಪುದ್ಗಲ ಪರಮಾಣುಗಳು ಗೋಡೆಯಲ್ಲಿ ಕಟ್ಟಿದ ಇಟ್ಟಿಗೆ ಮತ್ತು ಗಾರೆಯ ಸಮಾನ, ಅಂದರೆ ಗಾರೆಯ ಮೇಲೆ
ಸಿಮೆಂಟಿನ ಮೆತ್ತನೆ, ಪ್ಲಾಸ್ಟರ್ ಅಂತಿರಲ್ಲ ಇಂಗ್ಲಿಷ್ ವರ್ಡ್, ಅದು ಸಿಮೆಂಟಿನ ಮೆತ್ತನೆ ರೀತಿಯಿಂದ ಛಿದ್ರರಹಿತವಾಗಿ ಪರಸ್ಪರ ಪ್ರದೇಶಗಳ ಅಣುಪ್ರವೇಶದಿಂದ ಏಕರೂಪತೆಗೆ ಪ್ರಾಪ್ತವಾಗುವುದೋ ಅದು ಔದಾರಿಕ ಆದಿ 5 ಶರೀರಗಳ ಸಂಘಾತ ನಾಮಕರ್ಮ ಇದೆ. ಅಂದರೆ ಶರೀರದಲ್ಲಿ ಪರಮಾಣುಗಳು ಬೇರೆ ಬೇರೆಯಾಗಿ ಕಾಣುವುದಿಲ್ಲಲ್ಲ, ಎಲ್ಲ ಒಂದು ರೀತಿ ಮೆತ್ತಿದ ಹಾಗೆ ಗೋಡೆ ರೀತಿ ಕಾಣ್ತಾವಲ್ಲ. ಇರ್ಲಿ, ಇನ್ನು ಮುಂದೆ ಪ್ರಶ್ನೆ 159. ಸಂಸ್ಥಾನ ನಾಮಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಔದಾರಿಕಾದಿ ಶರೀರಗಳ ಆಕೃತಿಯ ತಯಾರು ಆಗುತ್ತದೆ ಅದು ಸಂಸ್ಥಾನ ನಾಮಕರ್ಮ ಇದೆ. ಇದು 6 ಪ್ರಕಾರದ್ದು ಇರುತ್ತದೆ. ಪ್ರಶ್ನೆ 160. ಸಮಚತುರಸ್ರ ಸಂಸ್ಥಾನ ನಾಮಕರ್ಮ ಎಂದರೆ ಏನು? ಈಗ ನೋಡ್ರಿ, ಇದು ನಾಮಕರ್ಮ 93ರಲ್ಲಿ, ಇಲ್ಲಿ 29ನೇದು. ಈಗ ಒಟ್ಟು ಕರ್ಮಗಳು 148ರಲ್ಲಿ 77ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರವು ಕೆಳಗೆ ಮಧ್ಯ ಮೇಲೆ ಸಮಾನ ಭಾಗರೂಪ ಅತಿ ಸುಂದರ ಇರುವುದು ಅದು ಸಮಚತುರಸ್ರ ಸಂಸ್ಥಾನ ನಾಮಕರ್ಮ ಇದೆ. 161. ನ್ಯಗ್ರೋಧ ಪರಿಮಂಡಲ ಸಂಸ್ಥಾನ ನಾಮಕರ್ಮ ಎಂದರೇನು? ಇಲ್ಲಿ ನೋಡಿ, ನಾಮಕರ್ಮ 93ರಲ್ಲಿ, ಇದು 30ನೇದು. ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 78ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರವು ವಟ ವೃಕ್ಷದಂತೆ ನಾಭಿಗಿಂತ ಕೆಳಗೆ ತೆಳುವಾಗಿ ಮತ್ತು ಮೇಲೆ ದಪ್ಪವಾದ ಆಕಾರ ಆಗುವುದು ಅದು ನ್ಯಗ್ರೋಧ ಪರಿಮಂಡಲ ಸಂಸ್ಥಾನ ನಾಮಕರ್ಮ ಇದೆ. ಪ್ರಶ್ನೆ 162. ಸ್ವಾತಿ ಸಂಸ್ಥಾನ ನಾಮಕರ್ಮ ಎಂದರೆ ಏನು? ಈಗ ನೋಡಿ, ನಾಮಕರ್ಮದ ಒಟ್ಟು 93 ಪ್ರಕೃತಿಗಳಲ್ಲಿ ಇದು 31ನೇದು. ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ, ಇದು 79ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರ ಸರ್ಪದ ಹುತ್ತದಂತೆ ಕೆಳಗಡೆ ದಪ್ಪ ಮತ್ತು ಮೇಲೆ ತೆಳುವಾಗಿ ಆಗುವುದೋ ಅದು ಸ್ವಾತಿ ಸಂಸ್ಥಾನ ನಾಮಕರ್ಮ ಇದೆ. ಪ್ರಶ್ನೆ 163. ಕುಬ್ಜಕ ಸಂಸ್ಥಾನ ನಾಮಕರ್ಮ ಎಂದರೆ ಏನು? ಈಗ ನೋಡಿ, ನಾಮಕರ್ಮ 93ರಲ್ಲಿ, ಇದು 32ನೇದು. ಇಲ್ಲಿ ಒಟ್ಟು ಕರ್ಮಗಳು 148ರಲ್ಲಿ 80ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಗೂನು ಹೊರಡುತ್ತದೆಯೋ, ಅಂದರೆ ಡೂಗ ಶರೀರವಾಗುತ್ತದೆಯೋ ಅದು ಕುಬ್ಜಕ ಸಂಸ್ಥಾನ ನಾಮಕರ್ಮ ಇದೆ. ಪ್ರಶ್ನೆ 164. ವಾಮನ ಸಂಸ್ಥಾನ ನಾಮಕರ್ಮ ಎಂದರೆ ಏನು? ಇಲ್ಲಿ ನಾಮಕರ್ಮ ಒಟ್ಟು 93ರಲ್ಲಿ, ಇದು 33ನೇದು. ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 81ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರವು ಕುಳ್ಳ ಅಥವಾ ಗಿಡ್ಡ ಆಗುವುದೋ ಅದು ವಾಮನ ಸಂಸ್ಥಾನ ನಾಮಕರ್ಮ ಇದೆ. ಪ್ರಶ್ನೆ 165. ಹುಂಡಕ ಸಂಸ್ಥಾನ ನಾಮಕರ್ಮ ಎಂದರೆ ಏನು? ಹುಂಡಕ ಸಂಸ್ಥಾನ ನಾಮಕರ್ಮ ಎಂದರೆ ಏನು? ನೋಡಿ, ಇಲ್ಲಿ ಈ ನಾಮಕರ್ಮದ 93ರಲ್ಲಿ 34ನೇದು, ಮತ್ತೆ ಒಟ್ಟು ಕರ್ಮಗಳು 148ರಲ್ಲಿ 82ನೇದು.
ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರವು ವಿಷಮ ಆಕೃತಿಯುಳ್ಳದು ಆಗುವುದು ಅದು ಹುಂಡಕ ಸಂಸ್ಥಾನ ನಾಮಕರ್ಮ ಇದೆ. ಪ್ರಶ್ನೆ 166. ವರ್ತಮಾನದಲ್ಲಿ ಈ ಭೂಮಿಯಲ್ಲಿ ಯಾವ ಸಂಸ್ಥಾನ ಇರುತ್ತದೆ ಅಂದರೆ ಜೀವಗಳದ್ದು? ಉತ್ತರ: ಕೇವಲ ಹುಂಡಕ ಸಂಸ್ಥಾನ ಮಾತ್ರ. ಪ್ರಶ್ನೆ 167. ದೇವ, ನಾರಕಿ, ಭೋಗಭೂಮಿ ಜೀವಗಳದ್ದು ಯಾವ ಸಂಸ್ಥಾನ ಅಂದ್ರೆ ಯಾವ ಸಂಸ್ಥಾನ ಇರ್ತದೆ ಅವರಿಗೆ? ಉತ್ತರ: ದೇವತೆಗಳದ್ದು ಅಂದ್ರೆ ಭುವನವಾಸಿ, ವಿಂಥರ್, ಜ್ಯೋತಿಷ್ಕ, ವೈಮಾನಿಕ ಎಲ್ಲನೂ ತಗೋಬೇಕಾದ್ರೆ ಒಳಗಡೆ. ಉತ್ತರ: ದೇವತೆಗಳದ್ದು ಮತ್ತು ಭೋಗಭೂಮಿ ಜೀವಗಳದ್ದು ಸಮಚತುರಸ್ರ ಸಂಸ್ಥಾನ ಮಾತ್ರ ಇರುತ್ತದೆ. ನಾರಕಿಗಳದ್ದು ಹುಂಡಕ ಸಂಸ್ಥಾನ ಮಾತ್ರ ಇರುತ್ತದೆ. ಮತ್ತು ಈ ಭೂಮಿಯ ಚತುರ್ಥ ಕಾಲದಲ್ಲಿ ಎಲ್ಲಾ ಸಂಸ್ಥಾನಗಳು ಇರಬಹುದು. ಪ್ರಶ್ನೆ 168. ಸಂಹನನ ನಾಮಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಎಲುಬುಗಳ ಬಂಧನವು ವಿಶೇಷವಾಗಿ ಆಗುವುದೋ ಅದಕ್ಕೆ ಸಂಹನನ ನಾಮಕರ್ಮ ಎನ್ನುವರು. ಇವು 6 ಪ್ರಕಾರದವು ಇರ್ತವೆ. ಅದರಲ್ಲಿ ಈಗ ಒಂದೊಂದು ಪ್ರತಿಯೊಂದನ್ನು ಹೇಳಲಾಗ್ತದೆ. ಪ್ರಶ್ನೆ 169. ವಜ್ರ ವೃಷಭ ನಾರಾಚ ಸಂಹನನ ನಾಮಕರ್ಮ ಎಂದರೆ ಏನು? ಈಗ ಇಲ್ಲಿ ನಾಮಕರ್ಮದ 93 ಪ್ರಕೃತಿಗಳಲ್ಲಿ ಇದು 35ನೇದು. ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ 83ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ವಜ್ರದ ಮೂಳೆಗಳು, ವಜ್ರದ ಸ್ನಾಯುಗಳು, ವಜ್ರದ ಕೀಲುಗಳು ಆಗುತ್ತವೆಯೋ ಅದು ವಜ್ರ ವೃಷಭ ನಾರಾಚ ಸಂಹನನ ನಾಮಕರ್ಮ ಇದೆ. ಪ್ರಶ್ನೆ 170. ವಜ್ರ ನಾರಾಚ ಸಂಹನನ ನಾಮಕರ್ಮ ಎಂದರೆ ಏನು? ಈಗ ನೋಡಿ, ಇದು ನಿಮಗೆ ಗೊತ್ತಾಗ್ತಿದೆಯಲ್ಲ. ಅಂದ್ರೆ ನಾಮಕರ್ಮದ 93 ಪ್ರಕೃತಿಗಳಲ್ಲಿ ಇದೆಷ್ಟು? 36ನೇದು. ಈಗ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 84ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ವಜ್ರದ ಮೂಳೆಗಳು ಮತ್ತು ವಜ್ರದ ಕೀಲುಗಳು ಇರುತ್ತದೆ, ಆದರೆ ಸ್ನಾಯುಗಳು ವಜ್ರದ್ದಾಗಿರುವುದಿಲ್ಲ, ಅದನ್ನು ವಜ್ರನಾರಾಚ ಸಂಹನನ ನಾಮಕರ್ಮ ಎನ್ನುವರು. ಪ್ರಶ್ನೆ 171. ನಾರಾಚ ಸಂಹನನ ನಾಮಕರ್ಮ ಎಂದರೆ ಏನು? ಈಗ ನೋಡಿ, ನಾಮಕರ್ಮದ 93 ಪ್ರಕೃತಿಗಳಲ್ಲಿ 37ನೇದು ಇದು. ಒಟ್ಟು ಕರ್ಮ 148ರಲ್ಲಿ ಇದು 85ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಮೂಳೆಗಳು, ಸ್ನಾಯುಗಳು ಮತ್ತು ಕೀಲುಗಳ ಸಹಿತವಾಗಿ ಪರಸ್ಪರ ಜೋಡಿಸಲ್ಪಟ್ಟಿರುತ್ತದೆಯೋ ಅದನ್ನು ನಾರಾಚ ಸಂಹನನ ನಾಮಕರ್ಮ ಎನ್ನುತ್ತಾರೆ. ಪ್ರಶ್ನೆ 172. ಅರ್ಧ ನಾರಾಚ ಸಂಹನನ ನಾಮಕರ್ಮ ಎಂದರೆ ಏನು? ನೋಡಿ, ಈಗ ನಾಮಕರ್ಮ 93ರಲ್ಲಿ ಇದು 38ನೇದು. ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 86ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಶರೀರದಲ್ಲಿ ಮೂಳೆಗಳ ಸಂಧಿಗಳು ಅರ್ಧ ಕೀಲುಗಳಿಂದ ಸಹಿತ ಇವೆಯೋ ಅದನ್ನು ಅರ್ಧ ನಾರಾಚ
ಸಂಹನನ ನಾಮಕರ್ಮ ಎನ್ನುವರು. ಪ್ರಶ್ನೆ 173. ಕೀಲಕ ಸಂಹನನ ನಾಮಕರ್ಮ ಎಂದರೆ ಏನು? ಗೊತ್ತಾಗ್ತಿದೆಯಲ್ಲ ಇದು? ನೋಡಿ, ಇಲ್ಲಿಗ ನಾಮಕರ್ಮದ 93ರಲ್ಲಿ ಅದು 39 ಮತ್ತು ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ 87ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಮೂಳೆಗಳು ಪರಸ್ಪರ ಕೀಲಿತವಾಗಿವೆಯೋ ಅದನ್ನು ಕೀಲಕ ಅಥವಾ ಕೀಲಿಕ ಸಂವಹನ ನಾಮಕರ್ಮ ಎನ್ನುವರು. ಪ್ರಶ್ನೆ 174. ಅಸಂಪ್ರಾಪ್ತ ಸೃಪಾಟಿಕ ಸಂವಹನ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮ 93 ಪ್ರಕೃತಿಗಳಲ್ಲಿ 40ನೇದು, ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ 88ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಮೂಳೆಗಳು ಬೇರೆ ಬೇರೆ ನರಗಳಿಂದ ಕಟ್ಟಲ್ಪಟ್ಟಿರುತ್ತವೆಯೋ ಪರಸ್ಪರ ಕೀಲಿತವಾಗಿರುವುದಿಲ್ಲವೋ ಅದು ಅಸಂಪ್ರಾಪ್ತ ಸೃಪಾಠಿಕ ಸಂಹನನ ನಾಮಕರ್ಮ ಇದೆ. ಪ್ರಶ್ನೆ 175. ಸ್ಪರ್ಶ ನಾಮಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಸ್ಪರ್ಶದ ಉತ್ಪತ್ತಿಯಾಗುವುದೋ ಅದು ಸ್ಪರ್ಶ ನಾಮಕರ್ಮ ಇದೆ. ಇವು 8 ಪ್ರಕಾರದವು ಇರ್ತವೆ. ಪ್ರಶ್ನೆ 176. ಶರೀರದಲ್ಲಿ ಉತ್ಪನ್ನವಾಗುವ 8 ಪ್ರಕಾರದ ಸ್ಪರ್ಶಗಳು ಯಾವುವು? ನೋಡಿ, ಈಗ ಇವು 8 ಪ್ರಕಾರದವು ಹೇಳಬೇಕು ಕ್ರಮವಾಗಿ. ಅದು ನಾಮಕರ್ಮದಲ್ಲಿ ನೋಡಿ, ನಾಮಕರ್ಮದ 93 ಪ್ರಕೃತಿಗಳಲ್ಲಿ 41, 42, 43, 44, 45, 46, 47 ಮತ್ತು 48 ಒಟ್ಟು ಈಗ ಗೊತ್ತಾಗ್ತಾ ಇದೆಯಲ್ಲ, ಇದು 8 ವಿಷಯ ಈಗ ಒಂದೇ ಸಲ ಹೇಳ್ಬೇಕು. ಹಾಗಾಗಿ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ ಇದು 89, 90, 91, 92, 93, 94, 95, 96 ಇಷ್ಟದ್ದು ಹೇಳ್ಬೇಕೀಗ ಒಂದೇ ಸಲ. ಉತ್ತರ: 1 ಕರ್ಕಶ ಅಂದರೆ ಕಠೋರ ಸ್ಪರ್ಶ. 2 ಮೃದು ಸ್ಪರ್ಶ. 3 ಗುರು ಅಂದರೆ ಭಾರ ಸ್ಪರ್ಶ. 4 ಲಘು ಅಂದರೆ ಹಗುರ ಸ್ಪರ್ಶ. 5 ಸ್ನಿಗ್ಧ ಸ್ಪರ್ಶ. 6 ವೃಕ್ಷ ಸ್ಪರ್ಶ. 7 ಶೀತ ಅಂದರೆ ತಣ್ಣಗೆ ಸ್ಪರ್ಶ. 8 ಉಷ್ಣ ಸ್ಪರ್ಶ. ಪ್ರಶ್ನೆ 177. ರಸ ನಾಮಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ರಸಗಳು ಆಗುತ್ತವೆ ಅದು ರಸ ನಾಮಕರ್ಮ ಇದೆ. ಪ್ರಶ್ನೆ 178. ರಸ ನಾಮಕರ್ಮದ 5 ಭೇದಗಳು ಯಾವುವು? ಈ ವಿಷಯ ಈಗ 5ರದ್ದಿದೆ, 5 ವಿಷಯ. ಆದ್ರಿಂದ ಈಗ ಸಮಯ ಆಗೋದಿಲ್ಲ, ಇದಕ್ಕೆ ನೀವು ನಾಳೆ ಬಂದು ಕೇಳ್ರಿ, ಆ ನಾಳೆಯ ಭಾಗದಲ್ಲಿ ಹೇಳಲಾಗ್ತದೆ. ಆಯ್ತು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.